ಕೋಲ್ಕತ್ತಾ ಯುವ ವೈದ್ಯ ಹತ್ಯಾಚಾರ ಕೇಸ್ನಲ್ಲಿ ಮಹತ್ವದ ವಿಚಾರ ಬಯಲಾಗಿದೆ. ವೈದ್ಯ ಮೃತದೇಹದ ಮೇಲೆ ಮಹಿಳೆಯೊಬ್ಬರ ಡಿಎನ್ಎ ಪತ್ತೆಯಾಗಿದೆ ಅನ್ನೋ ವಿಚಾರ ಈಗ ಕೋರ್ಟ್ಗೆ ಸಲ್ಲಿಕೆಯಾಗಿರುವಂತಹ ಫಾರೆನ್ಸಿಕ್ಸ್ ರಿಪೋರ್ಟ್ನಲ್ಲಿ ಬಯಲಾಗಿದೆ. ಆದರೆ ಅವರೇ ಇದಾರ ಕೃತ್ಯದಲ್ಲಿ ನೋಡಬೇಕಿಲ್ಲ. ಇಟಿಯ ಬಟ್ಟೆ ಕಾರ್ಮಿಕನ ಮೇಲೆ ಅಮಾನುಷವಾಗಿ ಹಲ್ಲೆ ಮಾಡಿದ್ದವನ ಮೇಲೆ ಪೊಲೀಸರು ಸರಿಯಾಗಿ ಡ್ರಿಲ್ ಮಾಡಿದ್ದಾರೆ ಅಂತ ಕಾಣಿಸುತ್ತೆ. ಬೆಳಗ್ಗೆದ್ದು ಕುಂತ್ಕೊಂಡು ಓಡಾಡೋಕ್ಕೂ ಆಗದೆ ಒದ್ದಾಡ್ತಾ ಇದ್ದಿದ್ದು ಕಂಡುಬಂತು. ಗರ್ಭಧರಿಸಿದ್ದ ಹಸುವನ್ನ ಕೊಂದು ಮಾಂಸ ಕೊಂಡೊಯ್ದ ಪ್ರಕರಣ ಸಂಬಂಧ ಉತ್ತರ ಕನ್ನಡ ಹಾಗೂ ಉಡುಪಿ ಮೂಲದ 5 ಶಂಕಿತರನ್ನ ಹೊನ್ನಾವರ ಪೊಲೀಸರು ವಶಕ್ಕೆ ಪಡೆದು ವಿಚಾರಣೆ ನಡೆಸಿದ್ದಾರೆ. ಈ ಹಿಂದೆ ಕೂಡ ಹಲವು ಹಸುಗಳು ನಾಪತ್ತೆ ಆಗಿದ್ವಂತೆ. ಅದರ ಮಾಹಿತಿಯನ್ನು ಕೂಡ ಈಗ ಪತ್ತೆ ಹಚ್ಚುತ್ತಾ ಇದ್ದಾರೆ. ಸಿಎಂ ಸಿದ್ದರಾಮಯ್ಯ ಪ್ರತಿನಿಧಿಸುವ ವರುಣಾ ಕ್ಷೇತ್ರದ ನಗರಲೆ ಗ್ರಾಮಕ್ಕೆ ಕಾಂಗ್ರೆಸ್ ಮುಖಂಡರ ಎಂಟ್ರಿಗೆ ನಿಷೇಧ ಹೇರಲಾಗಿ ಒಂದಷ್ಟು ಫ್ಲೆಕ್ಸ್ಗಳನ್ನು ಕೂಡ ಹಾಕಿದ್ದಾರೆ. ಅನುದಾನ ಕೊಡ್ತಾ ಇಲ್ಲ, ನಮ್ಮ ಗ್ರಾಮಕ್ಕೆ ಬರಬೇಡಿ ಅಂತ ಗ್ರಾಮಸ್ಥರನ್ನ ಮನವೊಲಿಸಿ ಕೊನೆಗೆ ತೆರವು ಮಾಡಿದ್ದಾರೆ. ಫೆಬ್ರವರಿ 5ರಂದು ದೆಹಲಿ ಚುನಾವಣೆ ನಡೆಯುತ್ತೆ. ಒಟ್ಟು 70 ಸ್ಥಾನಗಳಲ್ಲಿ 699 ಅಭ್ಯರ್ಥಿಗಳು ಸ್ಪರ್ಧೆ ಮಾಡ್ತಾ ಇದ್ದಾರೆ. 2ನೇ ಭಾಗದ ಬಿಜೆಪಿ ಪ್ರಣಾಳಿಕೆ ಕೂಡ ಇವತ್ತು ಬಿಡುಗಡೆಯಾಗಿದೆ. ರೇಷನ್ ಕಾರ್ಡ್ ತಿದ್ದುಪಡಿಗೆ ಜನವರಿ 31 ಕೊನೆಯ ದಿನ ಅಂತ ಅದು ಯಾರು ಹಬ್ಬಿಸಿದ್ರೋ ಗೊತ್ತಿಲ್ಲ. ರಾಜ್ಯದ ಎಲ್ಲ ಕಡೆ ಗ್ರಾಮಗಳ ಮುಂದೆ ಕ್ಯೂ ನಿಂತ್ಕೊಂಡ್ರು ಜನ. ಆಮೇಲೆ ಪಬ್ಲಿಕ್ ಟಿವಿ ವರದಿ ಪ್ರಸಾರ ಮಾಡ್ತು. ಆಹಾರ ಇಲಾಖೆ ಸ್ಪಷ್ಟನೆ ಕೊಡ್ತಾ ಅಂತದೇನು ದಿನಾಂಕ ಇಲ್ಲ ರೀ ಅಂತ. ಮಧ್ಯಪ್ರದೇಶದ ಸಾಗರ್ನಲ್ಲಿ ವಿಚಿತ್ರ ಘಟನೆ. ತನಗೆ ಡಿಕ್ಕಿ ಹೊಡೆದ ಕಾರಿನ ಮೇಲೆ ನಾಯಿಯೊಂದು ಸ್ವೀಟ್ ರಿವೆಂಜ್ ತೀರಿಸಿಕೊಂಡಿದೆ. ಜನವರಿ 17ನೇ ತಾರೀಕು ಮದುವೆ ಮುಗಿಸ್ಕೊಂಡು ಹೋಗ್ತಾ ಇದ್ದಂತೆ ತಿರುವಿನಲ್ಲಿ ಗೊತ್ತಾಗಲಿಲ್ಲ, ಡಿಕ್ಕಿ ಹೊಡೆದ್ಬಿಟ್ಟಿದ್ದಾನೆ. ನಾಯಿಗೇನು ಆಗಿರಲಿಲ್ಲ, ಆದರೆ ಮಧ್ಯರಾತ್ರಿ ಮನೆಗೆ ಹೋಗಿ ಕಾರ್ ನಿಲ್ಲಿಸಿದ್ದ. ಬೆಳಗ್ಗೆ ನೋಡೋ ಅಷ್ಟೊತ್ತಿಗೆ ಫುಲ್ ಮುಂದೆ ಗೀಚ್ ಹಾಕ್ಬಿಟ್ಟಿತ್ತಂತೆ. ಇದು ಸಿಸಿಟಿವಿಯಲ್ಲಿ ಗೊತ್ತಾಗಿದೆ. ಶಿವೈಕ್ಯ ಸಿದ್ಧಗಂಗಾ ಶ್ರೀ ಶಿವಕುಮಾರ ಸ್ವಾಮೀಜಿಗಳ 6ನೇ ವರ್ಷದ ಪುಣ್ಯ ಸ್ಮರಣೋತ್ಸವ ತುಮಕೂರಿನ ಶ್ರೀಮಠದಲ್ಲಿ ನಡೆಯಿತು. ಸಿದ್ಧಲಿಂಗ ಸ್ವಾಮೀಜಿ ನೇತೃತ್ವದಲ್ಲಿ ಶಿವಕುಮಾರ ಸ್ವಾಮೀಜಿಯ ಗದ್ದುಗೆ ವಿಶೇಷ ಪೂಜೆ ಸಲ್ಲಿಸಲಾಯಿತು. ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ, ಕೇಂದ್ರ ಸಚಿವ ಸೋಮಣ್ಣ ಸೇರಿ ಹಲವರು ಪಾಲ್ಗೊಂಡಿದ್ದರು. ನಾಡೋಜ ಗೋರು ಚನ್ನಬಸಪ್ಪಗೆ ಸಿದ್ಧಗಂಗಾ ಶ್ರೀಗಳ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಯಿತು. ಚಾಂಪಿಯನ್ಸ್ ಟ್ರೋಫಿಗೆ ಸಂಬಂಧಿಸಿ ಹೊಸ ವಿವಾದ ಹುಟ್ಟುಕೊಳ್ತು. ಟೀಂ ಇಂಡಿಯಾದ ಜರ್ಸಿಯಲ್ಲಿ ಆತಿಥೇಯ ಪಾಕಿಸ್ತಾನದ ಹೆಸರು ಮುದ್ರಿಸಿಲ್ಲ ಅಂತ ಪಿಸಿಬಿ ಆಕ್ರೋಶ ಹೊರಹಾಕಿತು. ಈ ವಿಚಾರದಲ್ಲಿ ಐಸಿಸಿ ಮಧ್ಯಪ್ರವೇಶ ಮಾಡಬೇಕು ಅಂತ ಒತ್ತಾಯಿಸಿದೆ.